ಆರ್ಥಿಕ ಸಂಕಷ್ಟ ಎಲ್ಲವೂ ಆಗ್ತಾ ಇದೆ. ಇರಾನ್ ಪರಮೋಚ್ಚ ನಾಯಕನಿಗೆ ಈಗ ಪ್ರಾಣ ಭೀತಿ ಶುರುವಾಗಿದೆಯಂತೆ. ಇಸ್ರೇಲ್ ದಾಳಿಗೆ ಬೆದರಿ ನಾಯಕ ಬಂಕರ್ ಸೇರಿದರೆ ಜೀವವನ್ನ ಉಳಿಸ್ಕೊಳ್ಳೋಕೆ. ಪ್ರಾಣ ಭಯದಿಂದ ಬಂಕರ್ಗೆ ಅಯತುಲ್ಲಾ ಖಾಮೆನೈ ಸೇರ್ಕೊಂಡಿದ್ದಾರೆ. ಖಾಮೆನೈ ಬಗ್ಗೆ ಇಸ್ರೇಲ್ ಮಾಧ್ಯಮಗಳಿಂದ ಮಾಹಿತಿ ಬಿಡುಗಡೆ ಆಗ್ತಾ ಇದೆ. ಕುಟುಂಬ ಸಮೇತರಾಗಿ ಬಂಕರ್ಗೆ ಖಾಮೆನೈ ಶಿಫ್ಟ್ ಆಗಿದ್ದಾರೆ. ತೆಹರಾನ್ ಬಳಿಯ ಬಂಕರ್ನಲ್ಲಿ ಇರಾನ್ ಲೀಡರ್ ಇದ್ದಾರೆ ಅಂತ ಇಸ್ರೇಲ್ ಮೀಡಿಯಾದವರು ತೋರಿಸ್ತಾ ಇದ್ದಾರೆ. ಇರಾನ್ ಪರಮೋಚ್ಚ ನಾಯಕನಿಗೆ ಪ್ರಾಣ ಭೀತಿ ಶುರುವಾಗಿದೆ. ಇಸ್ರೇಲ್ ದಾಳಿಗೆ ಬೆದರಿ ನಾಯಕ ತನ್ನ ಕುಟುಂಬದ ಸಮೇತ ಬಂಕರ್ ಸೇರಿದ್ದಾರೆ ಪ್ರಾಣ ಭಯದಿಂದ. ಅಯತುಲ್ಲಾ ಖಾಮೆನೈ ಬಗ್ಗೆ ಇಸ್ರೇಲ್ ಮಾಧ್ಯಮಗಳು ಮಾಹಿತಿಯನ್ನ ಒಂದು ಶೇರ್ ಮಾಡ್ತಾ ಇದ್ದಾರೆ. ಮೀಡಿಯಾದಲ್ಲೆಲ್ಲ ಇದೇ ಚರ್ಚೆ. ಹೆಂಗಂದ್ರೆ ಇಂಡಿಯಾ ಪಾಕಿಸ್ತಾನ ವಾರ್ ಆಗ್ಬೇಕಾದ್ರೆ ನಾವು ತೋರಿಸ್ತಾ ಇದ್ವಲ್ಲ, ಎಲ್ಲೆಲ್ಲಿ ಏನೇನ್ ಆಗ್ತಾ ಇದೆ, ಪಾಕಿಸ್ತಾನದವ್ರು ಎಲ್ಲಿ ಓಡೋದ್ರು, ಎಲ್ಲಿ ಕದ್ದೋದ್ರು, ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದಾರೆ ದೇಶ ಬಿಟ್ಟೋಗಕ್ಕೆ ಅಂತೆಲ್ಲ ತೋರಿಸ್ತಾ ಇದ್ವಲ್ಲ. ಅದೇ ರೀತಿಯಾಗಿ ಎರಡೆರಡು ದೇಶಗಳ ನಡುವೆ ಯುದ್ಧ ಆಗ್ಬೇಕಾದ್ರೆ ತೋರಿಸ್ತಿರ್ತಾರೆ ಅವರಲ್ಲಿ ಹೇಗಿದೆ ಪರಿಸ್ಥಿತಿ, ಇಲ್ಲೇನು ಪರಿಸ್ಥಿತಿ ಇದೆ, ನಮ್ಮಲ್ಲೇ ನಷ್ಟ ಆಯಿತು, ಅವರಲ್ಲೇ ನಷ್ಟ ಆಯಿತು, ಎಷ್ಟು ಜನ ನಾಗರಿಕರು ಸಾವನ್ನಪ್ಪಿದ್ರು, ಬಂಕರ್ಗಳಲ್ಲಿ ಆಶ್ರಯ ಪಡೆದುಕೊಳ್ತಾ ಇರೋರು ಯಾರು, ಅವ್ರೇನು ಟಾರ್ಗೆಟ್ ಮಾಡಿದ್ರು, ಇವ್ರೇನು ಟಾರ್ಗೆಟ್ ಮಾಡಿದ್ರು, ಆ್ಯಂಡ್ ಲೀಡರ್ಸ್ಗಳು ಎಷ್ಟು ಆಕ್ಟಿವ್ ಆಗಿದ್ದಾರೆ, ಇವೆಲ್ಲವೂ ಮ್ಯಾಟರ್ ಆಗುತ್ತೆ. ಬಂಕರ್ಗಳಲ್ಲಿ ಜನ ಸೇರ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಇದು ಕೇವಲ ನಾಗರಿಕರು ಮಾತ್ರ ಅಲ್ಲ, ಆ ನಾಗರಿಕರನ್ನ ಆಳುವ ದೊಡ್ಡ ದಣಿಗಳು ಕೂಡ ಬಂಕರ್ನ ಆಶ್ರಯಿಸ್ತಾ ಇದ್ದಾರೆ. ಇವಾಗ ಮಿಸೈಲ್ಗಳು, ಡ್ರೋನ್ಗಳು ಒಂದ್ ರೀತಿ ಪಟಾಕಿ ರೀತಿಯಲ್ಲಿ ಸೌಂಡ್ ಮಾಡ್ತಾ ಇದೆ. ದೀಪಾವಳಿ ತರ ಕಾಣಿಸ್ತಾ ಇದೆ ಅಲ್ಲೆಲ್ಲವೂ ಕೂಡ. ಒಂದೊಂದೇ ಸಲ ಒಂದೇ ಸಮಯಕ್ಕೆ 100 ಮಿಸೈಲ್ಗಳನ್ನ ಒಂದು ಉಡಾಯಿಸೋದು ಇಂಥದ್ದೆಲ್ಲ ಮಾಡ್ತಾ ಇದ್ದಾರೆ.